MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. ತಣ್ಣಗಾಗ್ತಾ ಇದ್ದ ಕಾಂಗ್ರೆಸ್ ಮನೆಯ ಈ ಪವರ್ ಶೇರಿಂಗ್ ಕಚ್ಚಾಟ ಈಗ ಮತ್ತೆ ಸಣ್ಣ ಕಿಡಿ ಹೊತ್ತುವ ಮುಖೇನವಾಗಿ ಅದು ಜ್ವಾಲೆಯಾಗಿ ಬದಲಾಗುವಂತ ಸನ್ನಿವೇಶ ಕಂಡು ಬರ್ತಾ ಇದೆ. ಅದು ಕೂಡ ಕಲಾಪ ನಡೀತಾ ಇರುವಂತ ಅಂತಂದ್ರೆ ಅಧಿವೇಶನದ ಸಂದರ್ಭದಲ್ಲಿ. ಇದಕ್ಕೆ ಕಾರಣ ಮುಖ್ಯಮಂತ್ರಿಗಳ ಪುತ್ರ ಕೊಟ್ಟಂತಹ ಸ್ಟೇಟ್ಮೆಂಟ್. ಏನ್ ಸ್ಟೇಟ್ಮೆಂಟ್ ಅದು? DK ಶಿವಕುಮಾರ್ ಅವರು ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಮುಂದೆ ಪಟ್ಟನ್ನ ಹಿಡಿದಿದ್ರು ಅಥವಾ ಹೈಕಮಾಂಡ್ ಮುಂದೆ ವಿಚಾರವನ್ನ ಇಟ್ಟಿದ್ದರು. ಆದ್ರೆ ಹೈಕಮಾಂಡ್ ಅದಕ್ಕೆ ಒಪ್ಪಿಲ್ಲ. ಸಿದ್ದರಾಮಯ್ಯನವರೇ 5 ವರ್ಷ ಪೂರ್ಣಾವಧಿಗೆ CM ಆಗಿರ್ತಾರೆ. ಈ ಮಾತನ್ನ ಯತೀಂದ್ರ ಅವರು ಹೇಳ್ತಾ ಇದ್ದ ಹಾಗೆ ಈಗ ಕಾಂಗ್ರೆಸ್ ಮನೆಯಲ್ಲಿ ಮತ್ತೆ ಹೊಸ ಕಂಪನವೇ ಶುರುವಾಗಿದೆ. DK ಬಣ ಸಿದ್ದರಾಮಯ್ಯ ಪುತ್ರನ ವಿರುದ್ಧವಾಗಿ ರೊಚ್ಚಿಗೆದ್ದಿದೆ. ಸಹಜವಾಗಿ ಇದು ವಿಪಕ್ಷಗಳಿಗೂ ಕೂಡ ಈ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲೇ ಸರ್ಕಾರದ ವಿರುದ್ಧ ಚಾಟಿ ಬೀಸೋದಕ್ಕೆ, ವ್ಯಂಗ್ಯವಾಡೋದಕ್ಕೆ, ಅಪಹಾಸ್ಯ ಮಾಡೋದಕ್ಕೆ ಒಂದು ದಾರಿ ಹುಡುಕೊಟ್ಟಿದೆ ಕೂಡ. ಹಾಗಾದ್ರೆ ನಿನ್ನೆ ಯತೀಂದ್ರ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ನ ಬಳಿಕ ಏನೇನು ಡೆವಲಪ್ಮೆಂಟ್ಸ್ ಈ ಪವರ್ ಶೇರಿಂಗ್ ಸಂಬಂಧಪಟ್ಟಾಗೆ ಕಾಂಗ್ರೆಸ್ ಮನೆಯಲ್ಲಿ ನಡೀತಾ ಇದೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೋಬೋಣ. ಸಿಎಂ ಮಾಡಿಯನ್ನು DCM DK ಮನವಿಯನ್ನ ಹೈಕಮಾಂಡ್ ಒಪ್ಪಿಲ್ಲ. ಹೈಕಮಾಂಡ್ ಈಗಾಗಲೇ ಸದ್ಯಕ್ಕೆ ಅಂತ ಯಾವುದು ಪರಿಸ್ಥಿತಿ ಇಲ್ಲ, ಲೀಡರ್ಶಿಪ್ನ ಅಥವಾ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂತ ಯೋಚನೆ ಇಲ್ಲ ಅಂತ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಮಾತಿಗೆ DCM DK ಬಣ ಗೊತ್ತ ಸ್ವಲ್ಪ ಬಾಯಿ ಮುಚ್ಕೊಂಡು ಇರಪ್ಪ, ಆನಂತರ ನಿಮ್ಗೆ ಏನೇ ಚಟ ಇದೆ ಅದೆಲ್ಲ ತೀರ್ಸ್ಕೋಬೇಕಂತ ಹೇಳ್ಬೇಕಾಗತ್ತೆ. ಯಾರೊಬ್ಬ ಶಾಸಕರು ಯಾರೊಬ್ರು MLC ಹೇಳಿದ್ರೆ ಅದೆಲ್ಲ ಗಣನೆ ತಗೋಬಿಡ್ರಿ. ವರಿಷ್ಠ ಸ್ಥಾನ ತುಂಬೋದು ಬೇಡ, ವರಿಷ್ಠರು ಬೇರೆ ಇದ್ದಾರೆ. ಸಿದ್ದು ಪೂರ್ಣಾವಧಿ CM ಎಂದ ಯತೀಂದ್ರ, ಸಂತೋಷ, ಒಳ್ಳೆಯದಾಗ್ಲಿ ಎಂದ DK. 5 ವರ್ಷ ಅವರು ಮುಖ್ಯಮಂತ್ರಿಗಳು ತಮ್ಮ ಸಂಪೂರ್ಣ ಅಧಿಕಾರವಧಿಯನ್ನು ಪೂರ್ಣ ಮಾಡ್ತಾರೆ ನಂಬಿಕೆ. ಬಹಳ ಸಂತೋಷ, ಒಳ್ಳೆಯದಾಗಲಿ. ಹೈಕಮಾಂಡ್ ಕರೆದಿದ್ದು ಮಾತಾಡಿದ್ದ ಬಹಿರಂಗ ಪಡಿಸಲ್ಲ ಎಂದಿದ್ದೇಕೆ DK. ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು, ಯಾವ ಕರೀತಾರೆ ಇರೋದು ನಾನು ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಟೈಗರ್ ಜಿಂದಾ ಹೇ ಎಂದ ಬೈರತಿ, CM ಕುರ್ಚಿ ಖಾಲಿ ಇಲ್ಲ ಎಂದ ಜಮೀರ್. ಟೈಗರ್ ಜಿಂದಾ ಹೈ, ಕಿಂಗ್ ಇಸ್ ಅಲೈವ್. ಆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವರು ಕೂತವರು ಏನಕ್ಕೆ ಇದೆಲ್ಲ ಚರ್ಚೆ ಬೇಕು? ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವರು 5 ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ. ಬಹಳ ಸಂತೋಷ, ಒಳ್ಳೆಯದಾಗಲಿ. ಅದೇ ತಿಕ್ಕಾಟ, ಅದೇ ಗೊಂದಲ. CM DCM ನಡುವಿನ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ಬಳಿಕ ಸ್ವಲ್ಪ ಪವರ್ ಶೇರಿಂಗ್ ಕದನ ತಣ್ಣಗಾಯ್ತು ಅನ್ನುವಾಗಲೇ ಕಾಂಗ್ರೆಸ್ನಲ್ಲಿ ಮತ್ತೆ ಕುರ್ಚಿ ಯುದ್ಧ ಶುರುವಾಗಿದೆ. ಈ ಬಾರಿ ಖುದ್ದು CM ಸಿದ್ದರಾಮಯ್ಯ ಪುತ್ರ ಯತೀಂದ್ರ ನೀಡಿರೋ ಹೇಳಿಕೆ ಕಾಂಗ್ರೆಸ್ ಮನೆಯಲ್ಲಿ ಮತ್ತೆ ಕುರ್ಚಿ ಜ್ವಾಲೆ ದಗದಗಿಸುವಂತೆ ಮಾಡಿದೆ. ಬೆಳಗಾವಿಯಲ್ಲಿ TV9 ಜೊತೆ ಮಾತನಾಡಿದ ಯತೀಂದ್ರ, 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಎಂದಿದ್ದಾರೆ. ಅಷ್ಟೇ ಅಲ್ಲ, CM ಮಾಡಬೇಕು ಅನ್ನೋ DK ಮನವಿಯನ್ನ ಹೈಕಮಾಂಡ್ ಒಪ್ಪಿಲ್ಲ ಅಂತಲೂ ಹೇಳಿದ್ದಾರೆ. DK ಶಿವಕುಮಾರ್ ಅವರು ಕೂಡ ನಾನು CM ಆಕಾಂಕ್ಷಿ, ನನಗೂ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ ಹೈಕಮಾಂಡ್ ಈಗಾಗಲೇ ಸದ್ಯಕ್ಕೆ ಅಂತ ಯಾವುದು ಪರಿಸ್ಥಿತಿ ಇಲ್ಲ, ಲೀಡರ್ಶಿಪ್ನ ಅಥವಾ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂಥ ಯೋಚನೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಮುಗೀತು. ಸೊ ಹಾಗಾಗಿ ಕಿತ್ತಾಟ ಅನ್ನೋದು ಯಾವುದೂ ಇಲ್ಲ. ವೈಯಕ್ತಿಕವಾಗಿ ನಾನು 5 ವರ್ಷ ಅವರು ಮುಖ್ಯಮಂತ್ರಿಗಳು ತಮ್ಮ ಸಂಪೂರ್ಣ ಅಧಿಕಾರವಧಿಯನ್ನು ಪೂರ್ಣ ಮಾಡ್ತಾರೆ ನಂಬಿಕೆ. ಯತೀಂದ್ರ ಹೇಳಿಕೆಗೆ ಕಾಂಗ್ರೆಸ್ ಪಾಳೆಯದಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ಶಾಸಕ ಬೇಲೂರು ಗೋಪಾಲಕೃಷ್ಣ, ನಾಯಕರೇ ಶಾಂತಿ ಮಂತ್ರ ಪಠಿಸುವಾಗ ನಿಮಗೆ ಮಾತಾಡೋ ಚಟ ಯಾಕೆ ಎಂದು ಪ್ರಶ್ನಿಸಿದ್ದಾರೆ. ಶಾಸಕ ಬಾಲಕೃಷ್ಣ, ಯತೀಂದ್ರ ಮಾತು ಅವಶ್ಯಕತೆ ಇಲ್ಲ ಅಂದ್ರೆ ಶಾಸಕ ಇಕ್ಬಾಲ್ ಹುಸೇನ್ ನೀವೇ ವರಿಷ್ಠರು ಆಗೋಕೆ ಹೋಗಬೇಡಿ ಅಂತ ಕಿಡಿಕಾರಿದ್ದಾರೆ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೇನೆ ಸರ್, ಈಗ ಏನು ಅಸೆಂಬ್ಲಿ ನಡೀತೈತೆ ಅಲ್ಲಿವರೆಗೂ ಸ್ವಲ್ಪ ಬಾಯಿ ಮುಚ್ಕೊಂಡು ಇರಪ್ಪ, ಆನಂತರ ನಿಮ್ಗೆ ಏನೇ ಚಟ ಇದೆ ಅದೆಲ್ಲ ತೀರ್ಸ್ಕೋಬೇಕಂತ ಹೇಳಬೇಕಾಗತ್ತೆ. ಯಾಕೆ ಹೆಂಗೆ ಮಾಡ್ತಿದ್ರಿ? ಅವರೇ ಶಾಂತಿ ಮಂತ್ರ ಹಾಕೊಂಡು ಒಡ್ಡಾಗಿರ್ಬೇಕಾದ್ರೆ ನೀವೆಲ್ಲ ಹೇಳಿಕೆ ಕೊಡುವಂಥದ್ದು ತಪ್ಪಾಗುತ್ತೆ. ಅದನ್ನು ಇವತ್ತು ರಾಷ್ಟ್ರೀಯ ನಾಯಕರು ಅದ್ರ ಬಗ್ಗೆ ಒಂದು ನೋಟಿಸ್ ಕೊಡಬೇಕು ಅವರಿಗೆಲ್ಲರಿಗೆ, ಹೇಳೋಂಥವ್ರಿಗೆಲ್ಲ. ಖಂಡಿತ ಅದು ಬೇಳೂರು ಗೋಪಾಲಕೃಷ್ಣ ಅವ್ರಿಗೆ ನಾನು ಎಂಡಾರ್ಸ್ ಮಾಡ್ತೀನಿ, ಅವ್ರ ಮಾತುಗಳನ್ನ ಎಂಡಾರ್ಸ್ ಮಾಡ್ತೀನಿ ನಾನು. ಇದು ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ವಿಚಾರಗಳು ಚರ್ಚೆ ಅನವಶ್ಯಕವಾಗಿ ಆಗ್ತಾ ಇದೆ. ಅದಕ್ಕೊಂದು ಅಂತಿಮವಾದ ರೂಪವನ್ನು ಹೈಕಮಾಂಡ್ ಕೊಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅವರು ವರಿಷ್ಠ ಸ್ಥಾನ ತುಂಬೋದು ಬೇಡ, ವರಿಷ್ಠರು ಬೇರೆ ಇದ್ದಾರೆ. ನನಗೇನೋ ಜ್ಞಾನೋದಯ ಆಗ್ತಾ ಇದೆ, ನನಗೇನೋ ಅನ್ನಿಸ್ತಾ ಇದೆ, ಇದು ಒಳ್ಳೇದಲ್ಲ, ಸಲ್ಲದಲ್ಲ. ಯತೀಂದ್ರ ಹೇಳಿಕೆಗೆ ನಿನ್ನೆಯೇ DK ಬಹಳ ಸಂತೋಷ, ಒಳ್ಳೆಯದಾಗ್ಲಿ ಎಂದಿದ್ರು. ಇಂದು ಬೆಳಗಾವಿಯಲ್ಲಿ ಮಾತನಾಡಿದ DK, ನಾನು ಹೈಕಮಾಂಡ್ ಕರೆದಿದ್ದು ಮಾತಾಡಿದ್ದು ಬಹಿರಂಗ ಮಾಡೋಲ್ಲ ಅಂದಿದ್ದಾರೆ.
ಅಷ್ಟೇ ಅಲ್ಲ, ನನ್ನ ಹಾಗೂ ಸಿಎಂ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎಂದಿದ್ದಾರೆ. ಯತೀಂದ್ರಗೆ ನೋಟಿಸ್ ಕೊಡೋ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಿಕೆ ಅವರ ಹತ್ತಿರ ಮಾತಾಡ್ತೀನಿ ಎಂದಿದ್ದಾರೆ. ಸಿದ್ದರಾಮಯ್ಯವರು 5 ವರ್ಷಗಳ ಕಾಲ ಸಿದ್ದರಾಮಯ್ಯವರು ಇರ್ತಾರೆ, ನೀವು ಏನು ಬೈಕ್ ತಿರಸ್ಕಾರ ಮಾಡಿ ಹೈಕಮಾಂಡ್ ಅಂತ ಹೇಳಿದ್ದಾರೆ ಸರ್. ಬಹಳ ಸಂತೋಷ, ಒಳ್ಳೇದಾಗ್ಲಿ, ರಾಜ್ಯಕ್ಕೆ ಒಳ್ಳೇದಾಗ್ಲಿ. ಯಾವಾಗಲೂ ನಮ್ದು ತಿಳಿಇದೆ, ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತು ಇಲ್ಲ, ಮುಂದೇನೂ ಇಲ್ಲ. ನನಗೆ ಗೊತ್ತಿಲ್ಲ, ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡಿರೋದು, ಯಾವ ಕರೀತಾರೆ ಅನ್ನೋದು ನಾನು ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಮಾತಾಡ್ತೀನಿ, ಖಂಡಿತ ಮಾತಾಡೋಣ. ಯತೀಂದ್ರ ಪದೇ ಪದೇ ಸಿದ್ದರಾಮಯ್ಯ 5 ವರ್ಷ ಸಿಎಂ ಅಂತ ಹೇಳಿಕೆ ನೀಡ್ತಿರೋದು ಕೈಪಾಳ್ಯದಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ನಿನ್ನೆ ರಾತ್ರಿಯೇ ತಮ್ಮ ಪುತ್ರ ಯತೀಂದ್ರರನ್ನ ಕರೆಸಿಕೊಂಡು ಮಾತುಕತೆ ನಡೆಸಿದ್ದಾರೆ. ಅನಗತ್ಯ ಹೇಳಿಕೆ ಕೊಡದಂತೆ ಸೂಚನೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಯತೀಂದ್ರ ಇಂದು ಈ ಬಗ್ಗೆ ಇನ್ನೂ ಹೆಚ್ಚು ಮಾತಾಡಲ್ಲ ಎಂದಿದ್ದಾರೆ. ಆದರೆ ತಮ್ಮ ಹೇಳಿಕೆಯನ್ನ ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ. ಯಾರು ಏನಾದರೂ ಹೇಳಿ, ನಾನು ಹೇಳೋದನ್ನ ಹೇಳಿದ್ದೇನೆ ಎಂದಿದ್ದಾರೆ. ನಿನ್ನೆನೆ ನಾನು ಎಲ್ಲಾನು ಏನ್ ಹೇಳ್ಬೇಕು ಹೇಳಿದೀನಿ, ಮತ್ತೆ ಆ ವಿಷಯದಲ್ಲಿ ಮಾತಾಡೋದೇನು? ಪ್ರತಿಕ್ರಿಯೆ ಬರ್ತಾ ಇದೆ ಸರ್. ಅಲ್ಲ, ಪ್ರತಿಕ್ರಿಯೆ ಬರುತ್ತೆ, ಕ್ರಿಯೆ ಅಲ್ಲ. ಪ್ರತಿ ಬಾರಿ ಪ್ರತಿಯೊಬ್ರು ಏನಾದ್ರು ಹೇಳೋದಕ್ಕೆಲ್ಲ ನಾ ಪ್ರತಿಕ್ರಿಯೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಏನ್ ಹೇಳ್ಬೇಕು? ಇನ್ನು ಕೆಲ ಸಚಿವರು ಈ ರೀತಿ ಹೇಳಿಕೆ ಮೂಲಕ ಗೊಂದಲಕ್ಕೆ ಎಡೆ ಮಾಡಿಕೊಡಬಾರದು ಎಂದಿದ್ದಾರೆ. ಇನ್ನು ಕೆಲವರು ಹೈಕಮಾಂಡ್ ಕಡೆ ಬೆರಳು ತೋರಿಸಿದ್ದಾರೆ. ಎಷ್ಟು ಸರಿ ತಪ್ಪು ಅಂತ ಹೇಳೋಳು ನಾನಲ್ಲ, ಬಟ್ ಹೈಕಮಾಂಡ್ ಮೇಲೆ ನಾವೆಲ್ಲರೂ ಬಿಟ್ಟಂಥ ಸಂದರ್ಭದಲ್ಲಿ, ಸ್ವಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಹೇಳಿದ್ನ ಕೇಳ್ತೀನಿ ಅಂತ DK ಶಿವಕುಮಾರ್ ಸಾಹೇಬ್ರು ಹೇಳಿದಂಥ ಸಂದರ್ಭದಲ್ಲಿ ಇನ್ನು ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರ್ದು. ನಾವೆಲ್ಲರೂ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಂಥವ್ರು ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರ್ದು. ಅವ್ರು ಏನು ಹೇಳ್ತಾರೋ ಅದನ್ನ ಅವರಿಬ್ರು ಕೇಳ್ತಾರೆ, ಹೈಕಮಾಂಡ್ ಏನು ಹೇಳುತ್ತೋ ಪ್ರತಿಯೊಬ್ಬರು ನಾವು ಕೇಳ್ತೀವಿ. ಸೊ ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರ್ದು ಅಂತ ಇಷ್ಟು ಹೇಳ್ತೀವಿ. ಇದು ಹೈಕಮಾಂಡ್ ಏನು ಹೇಳುತ್ತಾ ಅದನ್ನು ಕೇಳ್ತೀವಿ ನಾವು. ಅದು ಭಾಳ ಸ್ಪಷ್ಟವಾಗಿ ಯಾರೇ ಏನೇ ಮಾತಾಡಿದ್ರು ಹೈಕಮಾಂಡೇ ನಮ್ಮ ನಿರ್ಧಾರ. ಅಲ್ಲಿಂದ ಏನು ಬರ್ತೈತೆ ಅದನ್ನು ಎಲ್ಲರೂ ಕೇಳಂತ ಕೆಲಸವನ್ನು ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಸಾಹೇಬರು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಹೇಳಿದ್ವಿ. ಎಲ್ಲರೂ ಅವ್ರು ಹೇಳಿದ್ದ ಹೆಸರನ್ನು ಪಾಲನೆ ಮಾಡಬೇಕು. ಆ ನಿರ್ದೇಶನ ಯಾರು ಶಿಸ್ತಿನಿಂದ ಇರ್ತಾರೆ, ಆ ಶಿಸ್ತಿನಿಂದ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರುಗಳೆಲ್ಲ ಅದನ್ನು ಪಾಲನೆ ಮಾಡಬೇಕಾಗಿದ್ದು ಅವರ ಕರ್ತವ್ಯ. ಇದಕ್ಕೆಲ್ಲ ಹೈಕಮಾಂಡ್ ತೀರ್ಮಾನ ಅಂತಿಮ. ಹೈಕಮಾಂಡ್ ಏನು ಹೇಳಬೇಕೆಲ್ಲ ಹೇಳಿದೆ. ಇವ್ರ ಉತ್ತರ ಮತ್ತು ಪ್ರತ್ಯುತ್ತರಗಳು ಬರ್ತಾ ಇರುತ್ತೆ. ಯಾವ ಕಾರ್ಯಕರ್ತರಿಗೂ ಗೊಂದಲ ಇಲ್ಲ, ಯಾವ ನಾಯಕರಿಗೂ ಗೊಂದಲ ಇಲ್ಲ. ಕುರ್ಚಿ ಸಂಘರ್ಷದ ನಡುವೆ ಡಿಕೆ ಸಿಎಂ ಘೋಷಣೆ ಮೊಳಗಿದೆ. ಬೆಳಗಾವಿಗೆ ಡಿಕೆ ಎಂಟ್ರಿ ಕೊಡ್ತಿದ್ದಂತೆ ಬೆಂಬಲಿಗರು ಮುಂದಿನ ಸಿಎಂ ಡಿಕೆ ಅಂತ ಘೋಷಣೆ ಕೂಗಿದ್ರು. ಕಿಂಗಿ ಸಲೈವ್ ಟೈಗರ್ ಜಿಂದಾ ಹೇ ಎಂದ ಬೈರತಿ ಸುರೇಶ್. ಒಂದು ಕಡೆ ಡಿಕೆ ಬೆಂಬಲಿಗರು ಮುಂದಿನ ಸಿಎಂ ಅಂತ ಘೋಷಣೆ ಕೂಗ್ತಾ ಇದ್ರೆ, ಸಚಿವ ಬೈರತಿ ಸುರೇಶ್ ಕಿಂಗಿ ಸಲೈವ್ ಟೈಗರ್ ಜಿಂದಾ ಹೇ ಅಂತ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ. ಆತ ಸಿದ್ದರಾಮಯ್ಯ ಆಪ್ತ ಸಚಿವ ಜಮೀರ್ ಅಹಮದ್ ಸಿಎಂ ಕುರ್ಚಿ ಖಾಲಿ ಇಲ್ಲ ಎಂದಿದ್ದಾರೆ. ಟೈಗರ್ ಜಿಂದಾ ಹೈ, ಕಿಂಗ್ ಇಸ್ ಅಲೈವ್. ಅದು ಪ್ರಜಾಪ್ರಭುತ್ವ ಭಾಷೆಯಲ್ಲಿ ಹೇಳಂಗಿಲ್ಲ. ಅದು ಅದೇ ನಮ್ಮ ಲೀಡ್ರ್ ಇದ್ದಾರೆ, ನಮ್ಮ ಲೀಡ್ರು ಡಿಸೈಡ್ ಮಾಡ್ತಾರೆ ಯಾರು ಅಂತ. ಹೈಕಮಾಂಡ್ ಇದೆ, ಅವ್ರು ಡಿಸೈಡ್ ಮಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ನಮ್ಮ ಹೈಕಮಾಂಡ್ ಹೇಳ್ತಾರೆ ಅದಕ್ಕೆ ಬದ್ಧ ಅಂತ. ಈಗ ಯಾವಾಗ ಇದೆಲ್ಲ ಚರ್ಚೆ ಆಗಬೇಕಾಗಿರೋದು? ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ, ಆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವ್ರು ಕೂತವ್ರು, ಏನಕ್ಕೆ ಇದೆಲ್ಲ ಚರ್ಚೆ ಬೇಕು? ಹೀಗೆ ಕೈಮನೆಯಲ್ಲಿ ಮತ್ತೆ ಕುರ್ಚಿ ಕಿಚ್ಚು ದಗದಗಿಸುತ್ತಿದೆ. ಅಧಿವೇಶನದ ಹೊತ್ತಲ್ಲಿ ಕಾಂಗ್ರೆಸ್ನ ಈ ಕಚ್ಚಾಟ ವಿಪಕ್ಷಗಳಿಗೆ ಅಸ್ತ್ರವಾಗಿದೆ. ಹರೀಶ್, ಪ್ರಸನ್ನ, ಅನಿಲ್ ಜೊತೆ ಪ್ರಮೋದ್, TV9 ಬೆಳಗಾವಿ. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.